ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜೊನ್ನಳ್ಳಿ. ರಾಜ್ಯ ಸರ್ಕಾರವು 3 ವರ್ಷ ಪೂರೈಸಿದ ಬೆನ್ನಲ್ಲೇ ಸಚಿವ ಸಂಪುಟ ಪುನರಚನೆಯ ಕೂಗು ದೊಡ್ಡ ಮಟ್ಟದಲ್ಲಿ ಶುರುವಾಗಿರುವಂಥದ್ದು. 25ಕ್ಕೂ ಹೆಚ್ಚು ಶಾಸಕರು ಸಚಿವ ಸಂಪುಟ ಪುನರಚನೆ ಮಾಡಿ 25ಕ್ಕೂ ಹೆಚ್ಚು ಸಚಿವರನ್ನ ಕೈಬಿಡಿ ಅಂತ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಮುಂದೆ ಪಟ್ಟನ್ನ ಹಿಡಿಯಲು ಪ್ಲಾನ್ ರೂಪಿಸಿರುವಂತಹ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆಗೆ ಸಾಕ್ಷಿಯಾಗಲಿರುವಂತಹ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಸ್ಟೋರಿಯನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ವೀಕ್ಷಕರೇ. ಇದು ಶಾಸಕರ 2ನೇ ಬಾರಿ ದೆಹಲಿಯ ದಂಡಯಾತ್ರೆಯ ಸ್ಟೋರಿ. ಯಾಕೆ 2ನೇ ಬಾರಿ ದೆಹಲಿಯ ದಂಡಯಾತ್ರೆ ಅಂದರೆ ವೀಕ್ಷಕರೇ, ಏಪ್ರಿಲ್ ತಿಂಗಳಲ್ಲಿ ಸುಮಾರು 30 ಶಾಸಕರು ದೆಹಲಿಗೆ ಭೇಟಿ ಕೊಟ್ಟು ವಾಪಸ್ಸನ್ನು ಬಂದಿದ್ರು ಸಚಿವ ಸಂಪುಟ ಪುನರಚನೆಗೆ ಆಗ್ರಹಿಸಿ. ಈಗ ಸರ್ಕಾರಕ್ಕೆ 3 ವರ್ಷ ತುಂಬಿರುವಂಥದ್ದು. ತುಂಬಿದ ಬೆನ್ನಲ್ಲೇ 20ನೇ ತಾರೀಕು ಅಂದರೆ ಬುಧವಾರ ಶಾಸಕರು ಮಹತ್ವದ ಸಭೆಯನ್ನ ಸೇರಿ ದೆಹಲಿಗೆ ತೆರಳುವಂಥ ಪ್ಲಾನ್ ಅನ್ನ ರಣತಂತ್ರವನ್ನ ರೂಪಿಸಿರುವಂಥದ್ದು. ಫೆಡರಲ್ ಕರ್ನಾಟಕಕ್ಕೆ ಬಂದ ಮಾಹಿತಿ ಪ್ರಕಾರ ಬುಧವಾರ ಅಥವಾ ಗುರುವಾರ ಸುಮಾರು 25ಕ್ಕೂ ಹೆಚ್ಚು ಹಿರಿಯ ಶಾಸಕರು ಬೆಂಗಳೂರಿನಲ್ಲಿ ಸಭೆ ನಡೆಸುವಂಥ ಸಾಧ್ಯತೆ ಇರುವಂಥದ್ದು. ಅದಾದ ಬಳಿಕ ದೆಹಲಿಗೆ ಭೇಟಿ ಕೊಟ್ಟು ಈ ಬಾರಿ ಸಚಿವ ಸಂಪುಟ ಪುನರಚನೆಯ ನೆಪ ಹೇಳಬಾರದು, ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅಂತ ಪಟ್ಟನ್ನ ಹಿಡಿದು ಹೈಕಮಾಂಡ್ ಮೇಲೆ ಒತ್ತಡ ಏರುವಂತಹ ನಿರ್ಧಾರಕ್ಕೆ ಬಂದಿರುವಂಥದ್ದು. ಹೌದು ವೀಕ್ಷಕರೇ, 2 ಬಾರಿ 3 ಬಾರಿ ಗೆದ್ದಿರುವಂತಹ ಹಿರಿಯ ಶಾಸಕರಿದ್ದಾರಲ್ವ ಕಾಂಗ್ರೆಸ್ನಲ್ಲಿ, ಅಂದರೆ 1 ಬಾರಿ ಕೊಡುವ ಸಚಿವರಾಗದಂತಹ ಶಾಸಕರು ಕಾಂಗ್ರೆಸ್ನಲ್ಲಿರುವಂಥ ಹಿರಿಯ ಶಾಸಕರು ಸರ್ಕಾರ 3 ವರ್ಷ ತುಂಬುವುದಕ್ಕೆ ಕಾಯ್ತಾ ಇದ್ರು. 3 ವರ್ಷ ತುಂಬಿದ ಬೆನ್ನಲ್ಲೇ ಈಗ ಅಂದರೆ 20ನೇ ತಾರೀಕು ಸಭೆಯನ್ನು 20 ಅಥವಾ 21ನೇ ತಾರೀಕು ಬೆಂಗಳೂರಿನಲ್ಲಿ ಒಟ್ಟಾಗಿ ಸಭೆಯನ್ನು ಸೇರಿ ಅದಾದ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಸಚಿವ ಸಂಪುಟ ಪುನರಚನೆ ಮಾಡಲೇಬೇಕು, ಇಲ್ದಿದ್ರೆ ಬಹಿರಂಗವಾಗಿ ಹೇಳಿಕೆಗಳನ್ನು ಬಹಿರಂಗವಾಗಿ ಅಸಮಾಧಾನವನ್ನು ಹೊರ ಹಾಕಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡೋದಕ್ಕೆ ತೀರ್ಮಾನವನ್ನು ಮಾಡಿರುವಂಥದ್ದು. ಯಾಕೆ ಈ ಬಾರಿ ಶಾಸಕರು ಅಷ್ಟೊಂದು ರೊಚ್ಚಿಗೆದ್ದಿದ್ದಾರೆ ಅಥವಾ ಈ ಬಾರಿ ಶಾಸಕರು ಯಾಕೆ ಅಷ್ಟೊಂದು ಕೋಪಗೊಂಡಿದ್ದಾರೆ ಅನ್ನೋದಕ್ಕೆ ಇಂದಿನ ಒಂದಷ್ಟು ಘಟನಾವಳಿಗಳು, ಕಾಂಗ್ರೆಸ್ನಲ್ಲಿ ನಡೆದಿರುವಂಥ ಘಟನಾವಳಿಗಳು ಸಾಕ್ಷಿ. ಯಾಕೆಂತಂದರೆ ವೀಕ್ಷಕರಿಗೆ ಕಾರಣ ಆಗಿರುವಂಥದ್ದು. 2 ವರ್ಷಗಳಿಂದಲೂ ಕೂಡ ಸಚಿವ ಸಂಪುಟ ಪುನರಚನೆ ಮಾಡಲೇಬೇಕು, ಸರ್ಕಾರಕ್ಕೆ 2.5 ವರ್ಷ ತುಂಬಿದ ಬಳಿಕ ಸಚಿವ ಸಂಪುಟ ಪುನರಚನೆ ಮಾಡಲೇಬೇಕು ಅಂತ ಪಟ್ಟನ್ನು ಹಿಡಿದಿದ್ರು. ಆದರೆ ಹೈಕಮಾಂಡ್ ಅದಕ್ಕೆ ಸೊಪ್ಪನ್ನು ಹಾಕಿರಲಿಲ್ಲ. ಕಳೆದ ತಿಂಗಳು ಅಂದರೆ ಏಪ್ರಿಲ್ 12ನೇ ತಾರೀಕು 25ಕ್ಕೂ ಹೆಚ್ಚು ಶಾಸಕರು ದೆಹಲಿಗೆ ಭೇಟಿ ಕೊಡ್ತಾರೆ. ಹೈಕಮಾಂಡ್ ನಾಯಕರು, ಅದರಲ್ಲೂ ಸುರ್ಜೇವಾಲಾ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಸಚಿವ ಸಂಪುಟ ಪುನರಚನೆ ಮಾಡಬೇಕಂತ ಒತ್ತಡವನ್ನು ಹಾಕ್ತಾರೆ. ಆಗ ಪಂಚರಾಜ್ಯಗಳ ಚುನಾವಣೆ ಇನ್ನೂ ಕೂಡ ಮುಗ್ದಿರಲ್ಲ, ಪಂಚರಾಜ್ಯಗಳ ಚುನಾವಣೆ ಆಗಬೇಕು, ಅದಾದ ಬಳಿಕ ಮತ್ತೆ ನೋಡೋಣ ಅಂತ ಹೇಳುವ ಮೂಲಕ ಅವರನ್ನ ಸಾಗಾಕ್ತಾರೆ. ಅಲ್ಲಿ ಕಾಂಗ್ರೆಸ್ನಲ್ಲಿ ಒಂದಷ್ಟು ಅಸಮಾಧಾನ ಶುರುವಾಗಿತ್ತು. ಯಾಕೆ ಅಂತಂದರೆ ಸಿದ್ದರಾಮಯ್ಯ ಬಣ ವರ್ಸಸ್ ಡಿ ಕೆ ಶಿವಕುಮಾರ್ ಬಣ ಅಂತ. ಯಾಕೆ ಅಂತಂದರೆ ದೆಹಲಿಗೆ ಹೋದಂಥ ಶಾಸಕರೆಲ್ಲರೂ ಕೂಡ ಆಗ ಏಪ್ರಿಲ್ 12ನೇ ತಾರೀಕು ಸಿದ್ದರಾಮಯ್ಯ ಬೆಂಬಲಿಗ ಶಾಸಕರು. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಏಪ್ರಿಲ್ 13ನೇ ತಾರೀಕು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅಂದರೆ ಏಪ್ರಿಲ್ 14ನೇ ತಾರೀಕು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಶಾಸಕರು ಭೇಟಿಯಾಗುವಂಥದ್ದು ದೆಹಲಿಯಲ್ಲಿ ಸಚಿವ ಸಂಪುಟ ಪುನರಚನೆಗೆ ಆಗ್ರಹಿಸಿ. ಅದಕ್ಕೂ ಮುನ್ನಾ ದಿನ ಅಂದರೆ ಏಪ್ರಿಲ್ 13ನೇ ತಾರೀಕು ಡಿ ಕೆ ಶಿವಕುಮಾರ್ ಅವರೊಂದು ಹೇಳಿಕೆಯನ್ನು ಕೊಡ್ತಾರೆ ಬೆಂಗಳೂರಲ್ಲಿ. ದೆಹಲಿಗೆ ಹೋಗಿ ಸಚಿವ ಸಂಪುಟ ಪುನರಚನೆಗೆ ಆಗ್ರಹ ಮಾಡುವಂಥದ್ದು ಸರಿಯಲ್ಲ, ಯಾರಾದರೂ ಶಿಸ್ತನ್ನು ಉಲ್ಲಂಘಿಸಿದರೆ, ಪಕ್ಷದ ಶಿಸ್ತನ್ನು ನಿಯಮವನ್ನು ಮೀರಿದ್ರೆ ಕಠಿಣ ಕ್ರಮ ಕೈಗೊಳ್ತೇವೆ ಅಂತ ಎಚ್ಚರಿಕೆಯನ್ನು ಕೊಟ್ಟರು. ಯಾಕೆ ಅಂತಂದರೆ ಹೋದಂಥ ಎಲ್ಲ ಶಾಸಕರು ಕೂಡ ನಾಯಕತ್ವ ಬದಲಾವಣೆಗೆ ಆಗ್ರಹಿಸ್ತಾ ಇರಲಿಲ್ಲ, ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅಂತ ಸಿದ್ದರಾಮಯ್ಯ ಅವರ ಬಹುತೇಕ ಬೆಂಬಲಿಗ ಶಾಸಕರಾಗಿದ್ದರು. ಶಾಸಕರು ವಿದೇಶ ಪ್ರವಾಸವನ್ನು ಕೈಗೊಂಡಿದ್ದರು ಫೆಬ್ರವರಿ 17ನೇ ತಾರೀಕು. ಆಗ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು. ನಾಯಕತ್ವ ಬದಲಾವಣೆ ಮತ್ತೊಂದು ಇವೆಲ್ಲ ಚರ್ಚೆಗಳ ನಡುವೆ ಶಾಸಕರು ವಿದೇಶ ಪ್ರವಾಸವನ್ನು ಕೈಗೊಂಡಿದ್ದರು ಫೆಬ್ರವರಿ 17ನೇ ತಾರೀಕು. ಅದರಲ್ಲಿ ಮುಖ್ಯಮಂತ್ರಿಗಳ ಪರಮಾಪ್ತರಾದಂಥ ಪುಟ್ಟರಂಗ ಶೆಟ್ಟಿ, ಹಂಪನಗೌಡ ಬಾದರ್ಲಿ, BM ನಾಗರಾಜ್ ಸೇರಿದಂತೆ ಸುಮಾರು ಒಂದು 15ಕ್ಕೂ ಹೆಚ್ಚು ಶಾಸಕರು ಆಸ್ಟ್ರೇಲಿಯಾ ಪ್ರವಾಸವನ್ನು ಕೈಗೊಂಡಿದ್ದರು. ಆಗಲೂ ಕೂಡ ಶಾಸಕರ ವಿದೇಶ ಪ್ರವಾಸದ ಬಗ್ಗೆ ದೊಡ್ಡ ಚರ್ಚೆ ಆಗಿತ್ತು. ಎಲ್ಲೊಂದು ಕಡೆ ಸಿದ್ದರಾಮಯ್ಯ ಬೆಂಬಲಿಗ ಶಾಸಕರು ಅಥವಾ ಸಿದ್ದರಾಮಯ್ಯ ಒಂದು ಗುಂಪು ಇದೆಯಲ್ಲ, ಅದು ಒಂದು ಸಂದೇಶವನ್ನು ರವಾನೆ ಮಾಡ್ತಾ ಇತ್ತೆ ಅಂತ ಹೇಳಲಾಗ್ತಾ ಇತ್ತು. ಪಂಚರಾಜ್ಯಗಳ ಚುನಾವಣೆ ಮುಗಿದಿರುವಂಥದ್ದು, ಸರ್ಕಾರಕ್ಕೆ 3 ವರ್ಷ ತುಂಬಿದ ನಂತರ ಶಾಸಕರು ಈಗ ಸುಮಾರು 30ಕ್ಕೂ ಹೆಚ್ಚು ಶಾಸಕರು ದೆಹಲಿ ಭೇಟಿ ಕೈಗೊಳ್ತಾ ಇದ್ದಾರಲ್ವ ಸಚಿವ ಸಂಪುಟ ಪುನರಚನೆಗೆ ಆಗ್ರಹಿಸಿ. ಅದು ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂಥದ್ದು. ಯಾಕೆ ಪ್ರಾಮುಖ್ಯತೆ ಅಂತಂದರೆ ಪಂಚರಾಜ್ಯಗಳ ಚುನಾವಣೆ ಮುಗಿದ ಬಳಿಕ ಏನಾದರೂ ನಾಯಕತ್ವ ಬದಲಾವಣೆ ಮತ್ತೊಂದು ಮಾಡಬಹುದಾ ಅನ್ನುವಂಥ, ಅದು ಗೊತ್ತಿಲ್ಲ ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ಳುತ್ತಂತ, ಮಾಡಬಹುದಾ ಅಥವಾ ಏನಾದರೂ ಹೈಕಮಾಂಡ್ ನಾಯಕರು ಏನು ತೀರ್ಮಾನ ಕೈಗೊಳ್ಳಬಹುದು ಅನ್ನುವಂತಹ ಚರ್ಚೆಗಳ ನಡುವೆ 30ಕ್ಕೂ ಸುಮಾರು 30 ಶಾಸಕರು ದೆಹಲಿಗೆ ಭೇಟಿ ಕೊಡ್ತಾ ಇರುವಂಥದ್ದು ಇದೆಯಲ್ವಾ, ಸಚಿವ ಸಂಪುಟ ಪುನರಚನೆ ಮಾಡಲೇಬೇಕು, 25 ಸಚಿವರನ್ನ ಕೈ ಬಿಟ್ಟು ನಮ್ಗೆ ಅವಕಾಶ ಕೊಡಬೇಕಂತ ಆಗ್ರಹ ವ್ಯಕ್ತಪಡಿಸ್ತಾ ಇರೋದು ಇದೆಯಲ್ವಾ,
ಅದು ಸಿದ್ದರಾಮಯ್ಯವರ ಪಾಲಿಗೆ ಅಥವಾ ಕಾಂಗ್ರೆಸ್ನ ಪಾಲಿಗೆ ದೊಡ್ಡ ಮಟ್ಟದ ಬೆಳವಣಿಗೆ. ಯಾಕೆ ಸಿದ್ದರಾಮಯ್ಯವರ ಪಾಲಿಗೆ ಅಂತಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕಳೆದ 2 ದಿನಗಳಿಂದ ತವರು ಜಿಲ್ಲೆ ಮೈಸೂರಿನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಚಿವ ಸಂಪುಟ ಪುನರಚನೆ ಆಗಬೇಕು, ಸಚಿವ ಸಂಪುಟ ಪುನರಚನೆ ಮಾಡ್ತೇವೆ ಅಂತ. ಸಚಿವ ಸಂಪುಟ ಪುನರಚನೆ ಮಾಡ್ತೇವೆ ಅಂತಂದ್ರೆ ಅರ್ಥ ನಾಯಕತ್ವ ಬದಲಾವಣೆ ಇಲ್ಲ. ಕರೆದಾಗ ಹೋಗ್ತೀನಿ, ನಾನೇ ಹೇಳ್ತಾ ಇದ್ದೀನಲ್ಲ, ಮಾಹಿತಿ ನಿಂಗೆ ಹೌದೌದು ಪುನರಚನೆ ಮಾಡಬೇಕು. ಪುನರಚನೆ ಅಂದರೆ ಒಂದಷ್ಟು ಸಚಿವರನ್ನ ಕೈ ಬಿಟ್ಟು ಹೊಸಬರಿಗೆ ಅವಕಾಶ ಕೊಡುವಂಥದ್ದು. ನಾಯಕತ್ವ ಬದಲಾವಣೆ ಆಗೋದಿದ್ರೆ ಸಚಿವ ಸಂಪುಟ ಪುನರಚನೆ ಮಾಡೋದಿಲ್ಲ. ಹೊಸದಾಗಿ ಇಡೀ ಕ್ಯಾಬಿನೆಟ್, ಇಡೀ ಸಚಿವ ಸಂಪುಟ ಹೊಸದಾಗಿ ರಚನೆ ಆಗುವಂಥದ್ದು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೊಟ್ಟಿರುವಂಥ ಹೇಳಿಕೆ ಸಚಿವ ಸಂಪುಟ ಪುನರಚನೆ ಮಾಡ್ತೇವೆ, ಹೈಕಮಾಂಡ್ ನಾಯಕರು ಯಾವಾಗ ಕರೀತಾರೆ ಆವಾಗ ನಾವು ಹೋಗ್ತೀನಿ ಅಂತ ಹೇಳೋ ಮೂಲಕ ಭಾಳ ಸ್ಪಷ್ಟ ಸಂದೇಶ ರವಾನೆ ಮಾಡಿಕೊಟ್ಟಿದ್ದಾರೆ. ಬಹಳ ಸ್ಪಷ್ಟ ಸಂದೇಶ ರವಾನೆ ಮಾಡಿದ್ದಾರೆ. ಸಚಿವ ಸಂಪುಟ ಪುನರಚನೆ ಮೂಲಕ ಯಾವುದೇ ನಾಯಕತ್ವ ಬದಲಾವಣೆ ಇಲ್ಲ ಅಂತ. ಆದರೆ ಮಹತ್ವ ಪಡೆದುಕೊಂಡಿರುವ ವಿಚಾರ ಅಂತಂದರೆ, ಶಾಸಕರು 30ಕ್ಕೂ ಹೆಚ್ಚು ಶಾಸಕರು, 30 ಶಾಸಕರು ದೆಹಲಿ ಭೇಟಿ ಕೊಡ್ತಾ ಇರೋದು ಇದೆಯಲ್ವಾ, ಅದು ಸಚಿವ ಸಂಪುಟ ಪುನರ್ರಚನೆಗೆ ಆಗ್ರಹಿಸಿ. ಅದು ಸಿದ್ದರಾಮಯ್ಯ ಬಹುತೇಕ ಬೆಂಬಲಿಗ ಶಾಸಕರು ಅಥವಾ ಈ ಶಾಸಕರ ಭೇಟಿಯ ಹಿಂದೆ ಸಿದ್ದರಾಮಯ್ಯವರ ಒಂದು ರಣತಂತ್ರ ಅಥವಾ ಅವರ ಒಂದು ರಾಜಕೀಯ ಮೂವ್ ಇರುವಂಥದ್ದು. ಹೈಕಮಾಂಡ್ ಡಿಸಿಷನ್, ಹೈಕಮಾಂಡ್ ನಿರ್ಣಯ ಏನು ಕೈಗೊಳ್ಬೇಕಂತಿರುತ್ತಲ್ವಾ, ನಿರ್ಣಯಗಳು ಕೂಡ ಬದಲಾಗುವಂಥ ಪರಿಸ್ಥಿತಿ ಇರುವಂಥದ್ದು. ಪ್ರಶ್ನೆ ಇದೇ ಇರುವಂಥದ್ದು. ಇಲ್ಲಿಯವರೆಗೂ ಕೂಡ ಡಿ ಕೆ ಶಿವಕುಮಾರ್ ಪರವಾಗಿ 10ಕ್ಕೂ ಹೆಚ್ಚು ಜನ ಶಾಸಕರು ಸೇರಿದಂತಹ ಒಂದು ಸಾಕ್ಷಿನೇ ಇಲ್ಲ. ಯಾಕೆಂತಂದರೆ ಈ ಹಿಂದೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಡಿ ಕೆ ಶಿವಕುಮಾರ್ ಬೆಂಬಲಿಗ ಶಾಸಕರು ಕೂಡ ಒಂದು ತಂಡ ಹೋಗಿತ್ತು. ಆದರೆ ಆ ಶಾಸಕರ ತಂಡ ಇದೆ ಅಲ್ವಾ, ಸಂಖ್ಯೆ ಇದೆ ಅಲ್ವಾ, ಆ ಸಂಖ್ಯೆ ಡಿ ಕೆ ಶಿವಕುಮಾರ್ ನಿರೀಕ್ಷೆ ಮಾಡಿದಷ್ಟು ಇರಲಿಲ್ಲ. ಇದು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. CM ಸಿದ್ದರಾಮಯ್ಯ ಅವರು ಕೂಡ ಬಹುತೇಕವಾಗಿ ಅಂದರೆ ಈ ತಿಂಗಳ ಮೇ ಕೊನೆಯ ವಾರದಲ್ಲಿ 24, 25 ಅಥವಾ ಕೊನೆಯ ವಾರದಲ್ಲಿ ದೆಹಲಿಗೆ ಭೇಟಿ ಕೊಡಲಿದ್ದಾರೆ. ಹೈಕಮಾಂಡ್ ನಾಯಕನ ಭೇಟಿ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಆ ಸಂದರ್ಭದಲ್ಲಿ ಒಂದು ಸ್ಪಷ್ಟ ಸಂದೇಶ, ಸ್ಪಷ್ಟ ನಿರ್ಧಾರ, ಸ್ಪಷ್ಟ ಚಿತ್ರಣ, ನಾಯಕತ್ವ ಬದಲಾವಣೆ ಸಂಬಂಧಪಟ್ಟಂತೆ, ಸಚಿವ ಸಂಪುಟ ಪುನರಚನೆ ವಿಚಾರ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ. ಶಾಸಕರ ದೆಹಲಿಯ ದಂಡಯಾತ್ರೆ ಅಥವಾ ಶಾಸಕರ ದೆಹಲಿಯ ದಂಡಯಾತ್ರೆ ಅಂತ ಹೇಳಬೇಕು. ಆ ದಂಡಯಾತ್ರೆ ಯಾಕಂದರೆ ಪದೇ ಪದೇ ಭೇಟಿ ಕೊಡ್ತಾ ಇದ್ರೆ ಅದು ದಂಡಯಾತ್ರೆನೇ, ಹೋಗಿದ್ದು ಕೆಲಸ ಆಗಲಿಲ್ಲ ಅಂತ. ಆದರೆ ಈ ಬಾರಿ ಶಾಸಕರ ಭೇಟಿ ಮತ್ತು ಸಚಿವ ಸಂಪುಟ ಪುನರಚನೆ ಇದೆಯಲ್ವಾ, ಈ ಬಾರಿ ಶಾಸಕರು ದೊಡ್ಡ ಮಟ್ಟದಲ್ಲಿ ಪಟ್ಟನ್ನು ಹಿಡಿಯಲಿದ್ದಾರೆ. ಯಾಕೆಂದರೆ ಬೇರೆ ಕಾರಣನಿಲ್ಲ. ಪಂಚಾಯತ್ ಚುನಾವಣೆ ಅಂತ ಕಾರಣ ಕೊಟ್ಟರು ಕಳೆದ ಬಾರಿ. ಈ ಬಾರಿ ಪಂಚಾಯತ್ ಚುನಾವಣೆ ಮುಗಿದಿರುವಂಥದ್ದು. ಬೇರೆ ಯಾವುದು ಕೂಡ ನಿಮಗೆ ಸಮಸ್ಯೆ ಇಲ್ಲ, ಬೇರೆ ಯಾವುದು ಕೂಡ ಕಾರಣ ಕೊಡೋದಕ್ಕೆ ಹೈಕಮಾಂಡ್ ಮುಂದೆ ಕಾರಣಗಳಿಲ್ಲ. ಈ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಮುಂದೆ ಶಾಸಕರ ಈ ಬಾರಿಯ ಭೇಟಿ ಮತ್ತು ಅವರ ಆಗ್ರಹ ಇದೆಯಲ್ಲ, ಅದು ಕಾಂಗ್ರೆಸ್ನ ಪಾಲಿಗೆ ಒಂದು ದೊಡ್ಡ ಮಟ್ಟದ ರಾಜಕೀಯ ಬೆಳವಣಿಗೆಗಳಿಗೆ ಸಾಕ್ಷಿಯಾಗುವಂತಹ ಸಾಧ್ಯತೆ ಇರುವಂಥದ್ದು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.